ಜಗ್ಗ ಅಲಿಯಾಸ್ ಜಗದೀಶ್ ಬಂಧನ ಆಗಿಲ್ಲ ಅಂತ ಹೇಳ್ತಾ ಇದ್ವಿ. ಕಾರಣ ಆತ ತಲೆಮರೆಸಿಕೊಂಡಿದ್ದಾನೆ. ಇನ್ನೂ ಒಂದು ಮಾಹಿತಿ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು ಕಳೆದ ಬುಲೆಟಿನ್ ನಲ್ಲಿ. ಪ್ರಕರಣದ A1 ಜಗ್ಗ ದುಬೈ ಪರಾರಿ ಆಗಿದ್ದಾನೆ ಅಂತ. ಕೊಲೆ ನಡೆದ 2 ದಿನದ ಬಳಿಕ ದುಬೈಗೆ ಎಸ್ಕೇಪ್ ಆಗಿದ್ದಾನೆ. ಪ್ರಕರಣದ A1 ಜಗ್ಗ ಚೆನ್ನೈ ಏರ್ಪೋರ್ಟ್ನಿಂದ ದುಬೈಗೆ ಆತ ಪರಾರಿಯಾದ ಬಗ್ಗೆ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ಗೆ ಮಾಹಿತಿ ಸಿಕ್ಕಿದೆ. ಪಬ್ಲಿಕ್ ಟಿವಿಯಲ್ಲಿ ಜಗ್ಗನ ಟ್ರಾವೆಲ್ ಹಿಸ್ಟ್ರಿ ಕುರಿತಂತೆ ಮಿಸ್ಟ್ರಿ ಕುರಿತಂತೆ ಮಾಹಿತಿ ಕೂಡ ಸಿಗ್ತಾ ಇದೆ. ಕರ್ನಾಟಕದಿಂದ ತಮಿಳುನಾಡಿಗೆ ತಲೆಮರೆಸ್ಕೊಂಡಿದ್ದ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ತಮಿಳುನಾಡು ಬಿಟ್ಟು ದೇಶ ಬಿಟ್ಟು ಹೋಗೋ ಕೆಲಸವನ್ನೇ ಆತ ಮಾಡಿದ್ದ. ಅಂದರೆ ಒಂದು ಪ್ಲಾನ್ ಆಗಿತ್ತು, ಎಷ್ಟು ನೀಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಕೆಲಸವನ್ನು ಮಾಡಿದ್ರು ಅಂತ. ಜಗನಿಗೆ ಸಂಬಂಧಪಟ್ಟಂತಹ ಪಾಸ್ಪೋರ್ಟ್ನ ಕಾಪಿಯನ್ನು ಕೂಡ ನೀವು ಇನ್ನೊಂದು ಕಡೆಗೆ ಗಮನಿಸ್ತಾ ಇದ್ದೀರಾ. ಜಗದೀಶ್ ಅಲ್ಲಿ ಏರ್ಪೋರ್ಟ್ನಲ್ಲಿ ಯಾವುದೇ ರೀತಿಯಾಗಿ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಳ್ಬಾರ್ದು ಅಂತ ವೇಷ ಮರೆಸ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಕನ್ಫರ್ಮ್ಡ್ ನ್ಯೂಸ್ ಏನಂದರೆ ಈತ ಈ ದೇಶದಲ್ಲಿ ಇಲ್ಲ. ಈಗ ಮುಂದುವರೆದ ಭಾಗವಾಗಿ ವೇಷ ಮರೆಸ್ಕೊಂಡು ಎಸ್ಕೇಪ್ ಆದ್ನ ಜಗ್ಗ ಅನ್ನೋದು ಪ್ರಶ್ನೆ. ಬೆಂಗಳೂರು ಏರ್ಪೋರ್ಟ್ನಿಂದ ಚೆನ್ನೈಗೆ ಆತ ಹೋಗಿರೋದು, ಚೆನ್ನೈ ಏರ್ಪೋರ್ಟ್ನಿಂದ ದುಬೈಗೆ ಪರಾರಿ ಆಗಿರೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ. ಆತನ ಟ್ರಾವೆಲ್ ಹಿಸ್ಟ್ರಿ ಹೇಳ್ತಾ ಇದೆ. ಏರ್ಪೋರ್ಟ್ನಲ್ಲಿ ತೆಗೆದಿರುವಂತಹ ಫೋಟೋ ಲಭ್ಯ ಆಗಿದೆ. ಅಲ್ಲಿಗೆ ತಲೆಮರೆಸ್ಕೊಳ್ಳೋದಕ್ಕೆ, ರಾಜ್ಯ ಬಿಟ್ಟು ಹಾರೋದಕ್ಕೆ ಆತ ಬಿಂದಾಸಾಗಿ ಹೋಗಿದ್ದಾನೆ. ಏನೋ ಕದ್ದು ಮುಚ್ಚಿ ಯಾವುದೋ ಬೈಕು ಕಾರ್ನಲ್ಲಿ ಕಳ್ಳ ಮಾರ್ಗದ ಮೂಲಕ ಏನು ಹೋಗಿಲ್ಲ. ಏರ್ಪೋರ್ಟನ್ನೇ ತನ್ನ ಟ್ರಾನ್ಸ್ಪೋರ್ಟ್ ಮೋಡಾಗಿ ಬಳಕೆ ಮಾಡಿದ್ದಾನೆ ಅನ್ನೋದಕ್ಕೆ ಟಿಕೆಟ್ಸ್ ಇರ್ಬೋದು ಅಥವಾ ಟ್ರಾವೆಲ್ ಹಿಸ್ಟ್ರಿ ಇರ್ಬೋದು, ಅದನ್ನೆಲ್ಲ ಪೊಲೀಸರು ಆಕ್ಸೆಸ್ ಮಾಡಿದ್ದಾರೆ. ಈಗ ದುಬೈಗೆ ಹೋದ ತಕ್ಷಣ ಆತನನ್ನು ಕರ್ಕೊಂಡು ಬರೋಕ್ಕಾಗಲ್ವಾ, ತಲೆಮರೆಸ್ಕೊಳ್ಳೋಕ್ಕಾಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ದುಬೈಗೆ ಹೋಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಹೇಳಿ? ಒಂದು ವಿಸಿಟಿಂಗ್ ವೀಸಾ ಅಥವಾ ಅಲ್ಲಿ ಗೋಲ್ಡನ್ ವೀಸಾ ಅಂತ ಇರುತ್ತೆ. ಎರಡರಲ್ಲಿ ಯಾವ ವೀಸಾದ ಮೇಲೆಗೆ ಹೋದ ಅನ್ನೋದು ಪ್ರಶ್ನೆ ಬರುತ್ತೆ. ವಿಸಿಟಿಂಗ್ ವೀಸಾ ಅಂದರೆ 30 ದಿನದ ಒಳಗೆ ಆತ ಬರಲೇಬೇಕು, ಇಲ್ಲಾಂದರೆ ಅಲ್ಲಿಂದ ಒದ್ದು ಕಳಿಸ್ತಾರೆ, ಡಿಪೋರ್ಟ್ ಮಾಡ್ತಾರೆ. ಗೋಲ್ಡನ್ ವೀಸಾ ಏನಾದರೂ ಈತ ಹೊಂದಿದ್ದೆ ಸಮಸ್ಯೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ. ಹಾಗಂತ ಬೆಂಗಳೂರು ಪೊಲೀಸರು ಮನಸ್ಸು ಮಾಡಿದರೆ ಅಲ್ಲಿಗೆ ಹೋಗಿದ್ರು ಕೂಡ ಆತನನ್ನು ಎತ್ತಾಕೊಂಡು ಬರ್ಬೋದು. ಏನು ಮಾಡ್ತಾರೆ, ಯಾವ ವೀಸಾದ ಮೂಲಕ ಹೋದ ಪ್ರಶ್ನೆ. ಆಮೇಲೆ ಇದೆಲ್ಲ ಹಳೆ ಟೆಕ್ನಿಕ್ಕು ಈ ಆರೋಪಿಗಳದ್ದು, ಕೊಲೆ ಆರೋಪಿಗಳು. ಸಾಮಾನ್ಯವಾಗಿ ಈಗ ಕ್ರೈಮ್ ನಡೆಯೋ ಟೈಮ್ನಲ್ಲಿ ಮಾಸ್ಟರ್ ಮೈಂಡ್ ಯಾರಿರ್ತಾನೆ ಆತ ಫಾರಿನ್ಗೆ ಹೋಗೋದು, ಆಮೇಲೆ ಕೋರ್ಟಲ್ಲಿ ಹೇಳ್ಕೊಳ್ಬೋದಲ್ಲ ನಾವು ಇರಲೇ ಇರಲಿಲ್ಲ ಆ ಟೈಮ್ನಲ್ಲಿ ಅಂತ, ಅಥವಾ ಕೊಲೆ ಆದ ನಂತರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಈ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಉಮೇಶ್, ದುಬೈಗೆ ಹೋಗಿದ್ದೇ ಹೌದಾದ್ರೆ ಯಾವ ವೀಸಾದ ಮೇಲೆ ಹೋದ ಅನ್ನೋದು ಪ್ರಶ್ನೆ ಆಗುತ್ತೆ. ಗೋಲ್ಡನ್ ವೀಸಾನಾ ಅಥವಾ ವಿಸಿಟಿಂಗ್ ವೀಸಾನಾ, ಯಾವ ವೀಸಾ ಇತ್ತು ಅನ್ನೋದು ಪ್ರಶ್ನೆ ಬರುತ್ತೆ. ಟ್ರಾವೆಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ಏನು ಮಾಹಿತಿ ಕಲೆ ಹಾಕಿದ್ದಾರೆ? ಮಮತಾ, ಸದ್ಯಕ್ಕೆ ವಿಸಿಟಿಂಗ್ ವೀಸಾದಲ್ಲೇ ಆತ ದುಬೈಗೆ ಹೋಗಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಕೂಡ ಆ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಪೊಲೀಸರು ಯಾವಾಗ ಅಲರ್ಟ್ ಆಗ್ತಾರೆ, ಅಲರ್ಟ್ ಆಗೋ ಮುಂಚೆನೇ ಆತ ಚೆನ್ನೈ ಸೇರಿ ಚೆನ್ನೈ ವಿಮಾನದ ಮುಖಾಂತರ ದುಬೈಗೆ ಹೋಗಿರೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಈಗ ಮಾಹಿತಿ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ಹಲವು ಆರೋಪಿಗಳನ್ನ ಬಂಧನ ಮಾಡಿದ್ರು, ನಂತರದಲ್ಲಿ ನೋಟಿಸ್ ಕೊಟ್ಟರು. ಆ ಕಿರಣ್ ಅಂತ ಒಬ್ಬ ಆರೋಪಿ ಏನಿದ್ದಾನೆ ಆತನ ಮನೆ ಮೇಲೆ ದಾಳಿ ಮಾಡಿ, ಆ ಸಂಬಂಧಪಟ್ಟಂಥ ಆಫೀಸುಗಳು ಕಚೇರಿ ಮೇಲೆ ದಾಳಿ ಮಾಡಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ A1 ಆರೋಪಿಯಾಗಿರುವಂಥ ಜಗದೀಶ್ ಏನಿದ್ದ ಈತ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಹೋಗಿರೋದ್ರ ಬಗ್ಗೆ ಮಾಹಿತಿ ಆಗ ಸಿಗುತ್ತೆ. ಆಗ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿ ಲುಕೌಟ್ ನೋಟಿಸ್ ಜಾರಿ ಮಾಡೋದಕ್ಕೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾರೆ. ಮತ್ತೊಂದು ಕಡೆ ದೇಶದ ಯಾವ ಏರ್ಪೋರ್ಟ್ ಮುಖಾಂತರ ಆತ ವಿದೇಶಕ್ಕೆ ಹೋಗಿದ್ದಾನೆ ಅನ್ನೋದನ್ನು ಚೆಕ್ ಮಾಡಿದಂಥ ವೇಳೆಯಲ್ಲಿ ಇವತ್ತು ಬೆಳಗ್ಗೆ ಕನ್ಫರ್ಮ್ ಆಗಿರೋ ಸುದ್ದಿ, ಚೆನ್ನೈ ಏರ್ಪೋರ್ಟ್ ಮುಖಾಂತರ ಆತ ದುಬೈಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗಿರುವಂಥದ್ದು. ಅದು ಶಿವಪ್ರಕಾಶ್ ಕೊಲೆ ಆಗಿದ್ದ ಕೇವಲ 2 ದಿನಕ್ಕೆ ಆತ ದೇಶ ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಈಗ ಮಾಹಿತಿ ಇದೆ. ಒಂದು ವೇಳೆಯಲ್ಲಿ ಆತ ಏನಾದರೂ ಮತ್ತೆ ದೇಶಕ್ಕೆ ವಾಪಸ್ಸಾದರೆ ಆ ಬಂಧನಕ್ಕೆ ಸಹಾಯವಾಗಲಿ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಲುಕೌಟ್ ನೋಟಿಸ್ ಕೂಡ ಈಗ ಜಾರಿ ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಆತ ಏನಾದರೂ ಬರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಮಾಹಿತಿ ಕಂಡು ಬಂದರೆ ಆತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಕೇಂದ್ರ ಗೃಹ ಇಲಾಖೆಗೂ ಕೂಡ ಮನವಿ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳು ಸಿದ್ಧತೆ ನಡೆಸಿರುವಂಥದ್ದು. ಮತ್ತೊಂದು ಕಡೆ ಈಗ ಬೈರತಿ ಬಸವರಾಜ್ ಅವರು ಕೂಡ ವಿಚಾರಣೆಗೆ ಬಂದಿದ್ದಾರೆ. ಈಗ ಈ ಪ್ರಕರಣದ 11 ಜನ ಅರೆಸ್ಟ್ ಕೂಡ ಆಗಿದ್ದಾರೆ. ಆದರೆ A1 ಆರೋಪಿಯಾಗಿದ್ದಂಥ ಜಗದೀಶ್ ಬಂಧನ ಆಗೋದು ಹೊರತು ಈ ಕೇಸು ಮುಂದಕ್ಕೆ ಹೋಗುವಂಥದ್ದು ಕಷ್ಟ. ಆ ನಿಟ್ಟಿನಲ್ಲಿ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರ ತನಿಖೆಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತಾ ಅನ್ನೋ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಜಗದೀಶನ್ನು ಮತ್ತೆ ಯಾವ ರೀತಿಯಾಗಿ ಬೆಂಗಳೂರು ವಾಪಸ್ಸು ಭಾರತಕ್ಕೆ ಕರ್ತಾರ್ತಾರೆ, ಬಂಧನ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಈಗ ಪೊಲೀಸರು ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಆತ ಆಲ್ರೆಡಿ ದೇಶ ಬಿಟ್ಟು ಹೋಗಿದ್ದಾನೆ. ಬಟ್ ಒಂದು ವೇಳೆ ಏರ್ಪೋರ್ಟ್ನಲ್ಲಿ ಕಂಡು ಬಂದರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಲುಕೌಟ್ ನೋಟಿಸನ್ನು ಜಾರಿ ಮಾಡೋದಕ್ಕೆ ಪೊಲೀಸರು ಈಗ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ದುಬೈಗಾಗಲೇ ಆತ ಎಸ್ಕೇಪ್ ಆಗಿದ್ದಾನೆ.
ಈಗ A1 ಜಗ್ಗನಿಗಾಗಿ ಲುಕ್ಔಟ್ ನೋಟಿಸ್ ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆರೋಪಿ ಬಗ್ಗೆ ಖಾಕಿಗೆ ಸುಳಿವು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ದುಬೈಗೆ ಹೋಗಿರೋ ಮಾಹಿತಿ ಇದೆ. ಸೊ ಸಂಬಂಧಪಟ್ಟಂತಹ ಏರ್ಪೋರ್ಟ್ನಲ್ಲಿ ಈತನ ಚಲನವಲನ ಕಂಡು ಬಂದರೆ ನಮಗೆ ಮಾಹಿತಿ ಕೊಡಿ ಅಂತ ನೋಟಿಸನ್ನು ಜಾರಿ ಮಾಡೋದಕ್ಕೆ ಲುಕ್ಔಟ್ ನೋಟಿಸ್ ಅಂತ ಅಂತಾರೆ. ಸೊ ಈ ವ್ಯಕ್ತಿ ಮೇಲೆ ಈಗ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಬಟ್ ಈಸ್ ಇಟ್ ಟೂ ಲೇಟ್ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆಮೇಲೆ ಪೊಲೀಸರ ತನಿಖಾ ಕಾರ್ಯವೈಖರಿ ಬಗ್ಗೆ 100 ಅನುಮಾನಗಳು ಮೂಡ್ತಾ ಇದೆ. ಕೊಲೆಯಾದ ನಂತರ ಯಾರೋ ಬಂದು ಸರೆಂಡರ್ ಆಗ್ತಾರೆ, ಆಮೇಲೆ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲೇ ಕಾಲ ಕಳೀತಾರೆ. A1 ಸಿಕ್ಕಾಕೊಂಡೇ ಇರಲ್ಲ. ಆತ ದೇಶ ಬಿಟ್ಟು ಹೋಗೋ ತನಕ ಪೊಲೀಸರೇ ಕಾಯ್ತಾ ಇದ್ರಾ? ಆತ ಅಟ್ಲೀಸ್ಟ್ ಈ ಥರದೊಂದು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾನೆ ಅನ್ನೋದನ್ನು ಅಸ್ಯೂಮ್ ಮಾಡೋದಕ್ಕೂ ಪೊಲೀಸ್ನವ್ರಿಗೆ ಆಗಲಿಲ್ವಾ ಅನ್ನೋದು ಪ್ರಶ್ನೆ.